ಸ್ನೇಹಿತರೆ, ಪ್ರಜ್ವಲ್ ದೇವರಾಜ್ ನಟನೆಯ ಹಾಗೂ ಗುರುದತ್ ಗಾಣಿಗ ನಿರ್ದೇಶನದ ಹೊಸ ಚಿತ್ರ ಕರಾವಳಿ. ಈ ಚಿತ್ರದ ಟ್ರೈಲರ್ ಮೊನ್ನೆ ರಿಲೀಸ್ ಆಗಿದೆ. ಈ ಟ್ರೈಲರ್ ರಿಲೀಸ್ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ನಡೀತಿರುವಾಗ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ಗಳ ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ. ಇದು ಒಂದು ವಿವಾದವನ್ನು ಹುಟ್ಟಾಕಿದೆ, ಚರ್ಚೆಯನ್ನು ಕೂಡ ಹುಟ್ಟಾಕಿದೆ. ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪರಭಾಷಾ ಚಿತ್ರರಂಗದಲ್ಲಿ ಒಗ್ಗಟ್ಟು ಹೇಗಿದೆ ಇದನ್ನು ಕೂಡ ನಾನು ಉದಾಹರಣೆಗಳನ್ನ ನಿಮಗೆ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ಈಗ ಕರಾವಳಿ ಚಿತ್ರದ ವಿವಾದ ಏನಾಗಿದೆ ಅಲ್ಲಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಕರಾವಳಿ ಚಿತ್ರ ಪ್ರಜ್ವಲ್ ದೇವರಾಜ್ ನಟನೆಯ ಚಿತ್ರ. ಇದಕ್ಕೆ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ನಿರ್ಮಾಣ ಕೂಡ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಬಹಳ ವಿಶೇಷತೆಗಳಿದೆ. ಅದರ ಟೀಸರ್ ಮೊನ್ನೆ ರಿಲೀಸ್ ಆಯ್ತು. ಅದು ಬಹಳ ನಿರೀಕ್ಷೆಯನ್ನು ಕೂಡ ಹುಟ್ಟಾಕಿದೆ. ಎಲ್ಲ ಸಿನಿಮಾಗಳಂತಲ್ಲ, ತುಂಬಾ ವಿಭಿನ್ನವಾಗಿ ಈ ಸಿನಿಮಾನ ಮಾಡಿದ್ದಾರೆ ಅನ್ನೋದಂತೂ ಖಂಡಿತ. ಹೀಗಿದ್ದಾಗ ಟೀಸರ್ ರಿಲೀಸ್ ಸಮಯದಲ್ಲಿ ಪ್ರಜ್ವಲ್ ಅಭಿಮಾನಿಗಳು ಮಾಡಿದಂತ ಒಂದು ಗಲಾಟೆ ಇದೆಯಲ್ಲ, ಅದು ಹಲವು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟುಹಾಕಿದೆ ಮತ್ತು ವಿವಾದವನ್ನ, ಚರ್ಚೆನ ಕೂಡ ಇಂಡಸ್ಟ್ರಿನಲ್ಲಿ ಹುಟ್ಟುಹಾಕಿದೆ. ಅದೇನು ಅಂತ ನೋಡೋಣ. ಈಗ ಪ್ರಜ್ವಲ್ ದೇವರಾಜ್ ನಟನೆಯ ಈ ಚಿತ್ರದಕ್ಕೆ ಅವರ ವಾಯ್ಸ್ಗೆ ಬದಲಾಗಿ, ಅವರ ಧ್ವನಿಗೆ ಬದಲಾಗಿ ಬೇರೆ ಕಲಾವಿದರಿಂದ ಡಬ್ ಮಾಡಿಸಲಾಗಿದೆ. ಇದು ಇಲ್ಲಿ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳಾಗಿರುವಂತ ಒಂದು ಅಸಮಾಧಾನ. ಈಗ ಗುರುದತ್ ಗಾಣಿಗ ಅವರು ಹೇಳೋ ಪ್ರಕಾರ, ಇಲ್ಲಿ ನಾವು ಹಲವು ಬಾರಿ ಅವರನ್ನ ಸಂಪರ್ಕಿಸೋದಕ್ಕೆ ಟ್ರೈ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ಆದ್ರೆ ಅವರಿಂದ ಯಾವುದೇ ರೀತಿ ರೆಸ್ಪಾನ್ಸ್ ನಮ್ಗೆ ಸಿಕ್ಕಿಲ್ಲ. ಆದ್ರೆ ನಾವು ಈಗಲೂ ಕೂಡ ಅದು ಆಪ್ಷನ್ ಇಟ್ಕೊಂಡಿದ್ವಿ, ಪ್ರಜ್ವಲ್ ದೇವರಾಜ್ ಮಾಡಬಹುದಾ ಅಂತೇಳಿ. ಆದ್ರೆ ಅದಕ್ಕೆ ಅವರು ಮಾತುಕತೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು, ಇದು ಪ್ರಜ್ವಲ್ ದೇವರಾಜ್ ಕಡೆಯಿಂದ ಆಗಿರುವಂತ ತಪ್ಪ ಅಂತ. ಅಂದ್ರೆ ಒಂದು ಸಿನಿಮಾ ಅಂದಾಗ ತುಂಬಾ ಟೀಮ್ ವರ್ಕ್, ಅದು ಬಹಳ ಜನರು ಅದರಲ್ಲಿ ಇರ್ತಾರೆ, ನೂರಾರು ಜನ ಕೆಲಸ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ, ಸ್ಕ್ರಿಪ್ಟ್ ರೈಟರ್ ಇರ್ಬೋದು, ನಿರ್ದೇಶಕರು, ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರೂ ನಟರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಂಬೈನ್ಡ್ ಆದಂತ ಒಂದು ಎಫರ್ಟ್ ಹಾಕಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡಿಬರೋದಕ್ಕೆ ಸಾಧ್ಯ. ಹಾಗಿದ್ದಾಗ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಯಾಕೆ ಕಮ್ಯುನಿಕೇಟ್ ಮಾಡಿಲ್ಲ ಅಂತ, ಅದು ಒಂದು ಸಮಸ್ಯೆನೇ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋದು. ಇಲ್ಲಿ ಯಾಕೆ ಕಮ್ಯುನಿಕೇಟ್ ಮಾಡಿಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ಈ ಚಿತ್ರರಂಗದಲ್ಲಿ ಮೊದಲಿಂದ ಒಂದು ನಡ್ಕೊಂಡು ಬಂದಿರುವಂತದ್ದು ಏನು ಅಂತಂದ್ರೆ, ಸಿನಿಮಾದ ಸಂಭಾವನೆಯನ್ನ ಕೊಡುವಾಗ, ಮಾತನಾಡುವಾಗ ಡಬ್ಬಿಂಗ್ ಅಷ್ಟೊತ್ತಿಗೆ ಎಲ್ಲ ಪೂರ್ಣ ಸಂಭಾವನೆ ಏನ್ ಮಾತಾಡಿರ್ತಾರೆ ಅದನ್ನ ಕೊಟ್ಬಿಡ್ಬೇಕು ಅನ್ನೋದು, ಅದು ಅಗ್ರಿಮೆಂಟ್ ಅಲ್ಲಿ ಆಗಿರುತ್ತೆ. ಎಷ್ಟೋ ಬಾರಿ ನಟರಿಗೆ ಹೇಳಿದಂತ ಸಂಭಾವನೆಯನ್ನ ಪೂರ್ತಿಯಾಗಿ ಕೊಡದೇ ಇರುವಂತ ಉದಾಹರಣೆಗಳು ಬಹಳ ಇದೆ. ಹಾಗಾಗಿ ಸ್ವಲ್ಪ ಜನಪ್ರಿಯ ನಟರು ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ವಸೂಲಿ ಮಾಡೋದಕ್ಕೆ, ಪೂರ್ತಿ ಹಣವನ್ನ, ಸಂಭಾವನೆಯನ್ನ ವಸೂಲಿ ಮಾಡ್ಕೊಳ್ಳೋದಕ್ಕೆ ಡಬ್ಬಿಂಗ್ ವರ್ಗೆ ಕಾಯ್ತಾರೆ. ಅಷ್ಟೊಳಗಡೆ ಕೊಟ್ಟಿಲ್ಲ ಸಂಭಾವನೆ ಅಂತಂದ್ರೆ ಡಬ್ಬಿಂಗಿಗೆ ಹೋಗೋದಿಲ್ಲ. ಡಬ್ಬಿಂಗ್ ನೀವು ಹಣ ಕೊಟ್ರೆ, ಪೂರ್ತಿ ಕೊಟ್ರೆ ನಾವು ಬರೋದು ಅಂತ ಅಲ್ಲಿ ಹಿಡ್ಕೊಂಡು ಕುತ್ಕೊಳ್ತಾರೆ. ಆವಾಗ ಸಿನಿಮಾ ರಿಲೀಸ್ಗೆ ತೊಂದರೆ ಆಗುತ್ತೆ. ಆದ್ರೆ ಕೆಲವು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರದ್ದು ಡಬ್ ಮಾಡಿಸ್ತಾರೆ, ಮುಲಾಜಿಲ್ಲದೆ ನಿರ್ಮಾಪಕರು, ನಿರ್ದೇಶಕರು ಡಿಸಿಷನ್ ತಗೊಂಡು ರಿಲೀಸ್ ಮಾಡ್ತಾರೆ. ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಅದೇ ರೀತಿ ಹಣವನ್ನ ಕೊಡದೇ ಇದ್ರೆ, ಪೂರ್ಣ ಪ್ರಮಾಣದಲ್ಲಿ ಸಂಭಾವನೆ ಬರದೇ ಇರೋದ್ರಿಂದ ಡಬ್ ಮಾಡಕ್ಕೆ ಮುಂದಾಗಿಲ್ಲ ಅನ್ನುವಂಥ ಮಾತುಗಳು ಚಿತ್ರತಂಡದ ಕಡೆಯಿಂದ ಬಂದಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಚಿತ್ರತಂಡ ಹೇಳೋದು, ಅವರು ಧ್ವನಿ ನಮ್ಗೆ ಮಂಗಳೂರಿನ ಆಕ್ಸೆಂಟ್ಗೆ ಹೊಂದತ್ತಾ ಇಲ್ವಾ ಅನ್ನೋ ಅನುಮಾನ ಇತ್ತು ಅನ್ನೋದು ಕೂಡ. ಆಮೇಲೆ ಮಾತಾಡಿ ಬಗೆಹರಿಸ್ಕೊಳ್ಬೋದಿತ್ತು, ಜೊತೆನಲ್ಲಿ ಕೂತಿದ್ರೆ ನಾವು ಇದನ್ನೇನೋ ಒಂದು ಇತ್ಯರ್ಥಕ್ಕೆ ಬರ್ಬೋದಿತ್ತು ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಿದ್ದಾಗ ಪ್ರಜ್ವಲ್ ದೇವರಾಜ್ ಅವರು 2 ತಿಂಗಳಿನಿಂದ ನಿರ್ದೇಶಕರು ಹೇಳೋ ಹಾಗೇನೆ ಮಾಡಿದಂತ ಫೋನ್ ಕರೆಗಿರ್ಬೋದು, ಮೆಸೇಜ್ಗಿರ್ಬೋದು, ಯಾಕೆ ಉತ್ತರ ಕೊಟ್ಟಿಲ್ಲ ಅಂತ. ಒಬ್ಬ ನಟನಿಗೆ ಒಂದು ಆ ಜವಾಬ್ದಾರಿ ಇರ್ಬೇಕಾಗತ್ತೆ. ಯಾಕೆಂತಂದ್ರೆ ಒಂದು ಸಿನಿಮಾ ಅನ್ನೋದು ಯಾರೋ ಒಬ್ಬರ ಶ್ರಮ ಅಲ್ಲ, ಅದು ನೂರಾರು ಜನ ಅದಕ್ಕೆ ಕೆಲಸ ಮಾಡಿರ್ತಾರೆ. ಮತ್ತೆ ನಿರ್ಮಾಪಕರು ಕೋಟಿ ಕೋಟಿ ಹಣ ಹೂಡಿರ್ತಾರೆ. ಹೀಗಿದ್ದಾಗ ಒಂದು ಸಿನಿಮಾನ ತೆರೆಗೆ ತರೋವರೆಗೂ ಕೂಡ ಆ ಚಿತ್ರದಲ್ಲಿ ಕೆಲಸ ಮಾಡಿರುವಂತ ನಟನೂ ಸೇರ್ಕೊಂಡಾಗೆ ಕೆಲಸ ಮಾಡಿದಂತ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೋಬೇಕು, ಒಂದು ಸಿನಿಮಾಗೆ ಕೈ ಜೋಡಿಸ್ಬೇಕಾಗತ್ತೆ. ಇದು ಒಂದು ಟೀಮ್ ವರ್ಕ್. ಹೀಗಿದ್ದಾಗ ಪ್ರಜ್ವಲ್ ಅವರು ಫೋನ್ಗೆ ರೆಸ್ಪಾಂಡ್ ಮಾಡದೇ ಇದ್ರೆ ಅದು ತುಂಬಾ ದೊಡ್ಡ ತಪ್ಪು ಅಂತ. ಯಾಕಂದ್ರೆ 20 ವರ್ಷಗಳಿಂದ ಅವ್ರು ಇಂಡಸ್ಟ್ರಿಲಿ ಇದ್ದಾರೆ. ಅವರ ತಂದೆ ದೇವರಾಜ್ ಅವರು ತುಂಬಾ ದೊಡ್ಡ ನಟರು. ಅವರು ಕೂಡ ಹಲವು ವರ್ಷಗಳಿಂದ, ದಶಕಗಳಿಂದ ಈ ಚಿತ್ರರಂಗದಲ್ಲಿ ದುಡಿದಿದ್ದಾರೆ. ಹೀಗಿದ್ದಾಗ ಒಂದು ಸಂಭಾವನೆ ವಿಚಾರದಲ್ಲಿ ಕಮ್ಯುನಿಕೇಟೇ ಮಾಡದೆ, ಡಬ್ಬಿಂಗ್ ಮಾಡದೆ ಇರೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ತಪ್ಪು ಅಂತಾನೆ ಹೇಳ್ಬೋದು. ಜೊತೆಯಲ್ಲಿ ಚಿತ್ರತಂಡಕ್ಕೂ ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಅವರು ಅನ್ಕೊಂಡಷ್ಟು ಬಜೆಟ್ ಅಲ್ಲಿ ಮುಗಿಸಕ್ಕಾಗದೇ ಇದ್ದಾಗ, ಸಂಭಾವನೆ ಕೊಡಕ್ಕಾಗದೇ ಇದ್ರೆ, ಆ ತರ ತುಂಬಾ ಸಿನಿಮಾಗಳಲ್ಲಿ ನಡೆಯುತ್ತೆ. ಹಾಗಿದ್ದಾಗ ಅವರು ಒಂದಿಷ್ಟು ಕಾಲಾವಕಾಶ ಕೇಳ್ಬೋದು, ಅಥವಾ ಡಬ್ಬಿಂಗಿಗೆ ಸಂಭಾವನೆನೇ ಕಾರಣ ಆಗಿದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದೇನು ಕಷ್ಟದ ವಿಚಾರ ಆಗಿರ್ಲಿಲ್ಲ.
ಆದ್ರೆ ಅವ್ರಿಗೆ ಅಕ್ಸೆಂಟ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದನ್ನು ಕುತ್ಕೊಂಡು ಮಾತಾಡ್ಬೋದಿತ್ತು, ಅವ್ರಿಗೆ ಸಮಯ ಕೊಡ್ಬೋದಿತ್ತು, ಅದನ್ನು ನಿರ್ದೇಶಕರ ತಂಡದಿಂದ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಎರಡೂ ಸಾಧ್ಯ ಆಗದೆ ಇರೋದಕ್ಕೆ ಕಮ್ಯುನಿಕೇಶನ್ ಸಮಸ್ಯೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ರೆ ಇಲ್ಲಿ ಬರ್ತಿರೋಂಥ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಅಭಿಮಾನಿಗಳು ಯಾಕೆ ಇದ್ರ ಮಧ್ಯೆ ಬರ್ತಾರೆ ಅಂತ. ಇದು ನಿರ್ದೇಶಕರು, ನಿರ್ಮಾಪಕರು ಮತ್ತೆ ಒಬ್ಬ ನಟನ ನಡುವೆ ಇರುವಂತ ಒಂದು ವ್ಯವಹಾರ. ಮತ್ತೆ ಅವ್ರಿಗೆ ಪ್ರಜ್ವಲ್ ದೇವರಾಜ್ ಧ್ವನಿ ಕೊಟ್ಟಿಲ್ಲ ಅಂತ ಬೇಜಾರ ಆಗಿದ್ರೆ ಖಂಡಿತ ಬೇಜಾರಾಗುತ್ತೆ, ಯಾರಿಗಾದ್ರೂ ಬೇಜಾರಾಗುತ್ತೆ. ಸಿನಿಪ್ರಿಯರಿಗೂ ಸರಿ ಅನ್ಸಲ್ಲ, ಇಷ್ಟ ಆಗಲ್ಲ, ಮತ್ತೆ ನಟರಿಗಂತೂ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ಬೇಕಿತ್ತು? ಅವರು ಪ್ರಜ್ವಲ್ ದೇವರಾಜ್ ಹತ್ರ ಮಾತಾಡ್ಬೋದಿತ್ತು, ಅಭಿಮಾನಿಗಳು ಅದನ್ನ ಹೇಳ್ಬೋದಿತ್ತು. ಅವ್ರು ಕಮ್ಯುನಿಕೇಟ್ ಮಾಡ್ಬೇಕಾಗಿರೋದು ಪ್ರಜ್ವಲ್ ಅವ್ರ ಜೊತೆನಲ್ಲಿ, ಮಾತಾಡ್ಬೇಕಾಗಿರೋದು ಅವ್ರ ಜೊತೆನಲ್ಲಿ. ಆದ್ರೆ ನೇರವಾಗಿ ಚಿತ್ರತಂಡದ ಜೊತೆನಲ್ಲಿ ಅವರು ಗಲಾಟೆ ಮಾಡಿರೋದಿದೆಯಲ್ಲ, ಅದು ಸರಿಯಲ್ಲ. ಇದು ಹೀರೋಗೆನೆ ಡ್ಯಾಮೇಜ್ ಮಾಡುವಂತ ಒಂದು ವಿಷಯ ಅಂತ ನನ್ನ ಅಭಿಪ್ರಾಯ. ಇದೆಲ್ಲದ್ರ ಜೊತೆನಲ್ಲಿ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಇದು ಪದೇ ಪದೇ ನಡೆಯುತ್ತಲ್ಲ, ಇದು ಯಾಕೆ ಅಂತ. ಈಗ ರಾಜ್ಬಿ ಶೆಟ್ಟಿ ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಇದೇ ಮಾತನ್ನ ಹೇಳ್ತಾರೆ, ಅದಕ್ಕಾಗಿ ಕನ್ನಡ ಚಿತ್ರರಂಗ ಉದ್ಧಾರ ಆಗ್ತಿಲ್ಲ ಅಂತ ಹೇಳಿ. ಇರ್ಬೋದು, ಒಂದು ರೀತಿನಲ್ಲಿ ಅದು ಒಂದು ಕಾರಣ ಇರ್ಬೋದು. ಈಗ ನಾವು ಬೇರೆ ಭಾಷೆ ಚಿತ್ರರಂಗದಲ್ಲಿ ಏನ್ ನಡೆದಿದೆ ಅಂತ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದ್ರೆ, ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗ ಬದಲಾಗಬೇಕಾಗಿದೆ ಅನ್ನೋದಂತೂ ಸತ್ಯ. ಈಗ ಸಿನಿಮಾವನ್ನ ಒಂದು ಪ್ಯಾಷನ್ ಆಗಿ ತಗೊಂಡಾಗ ಆ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ವ್ಯವಹಾರವಾಗಿ ಮಾತ್ರ ನೋಡಿದ್ರೆ ಖಂಡಿತ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನ ನಾನು ಕೆಲವು ಕೊಡ್ತೀನಿ. ಈಗ ತಮಿಳಿನ ಸೂರ್ಯ ನಟನೆಯ ಚಿತ್ರ ಕರುಪ್ಪು, ಈ ಸಿನಿಮಾ ಬೆಳಗ್ಗೆ ರಿಲೀಸ್ ಆಗ್ಬೇಕು, ತಡೆಯಾಜ್ಞೆ ಕೋರ್ಟಿಂದ ಬರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಮುಂಚೆ ಫೈನಾನ್ಸ್ನವರಿಗೆ ಕೊಡಬೇಕಾಗಿದ್ದಂತ ಹಣವನ್ನ ಕೊಡೋದಕ್ಕೆ ನಿರ್ಮಾಪಕರಿಗೆ ಸಾಧ್ಯ ಆಗಿರೋದಿಲ್ಲ. ಬಿಗ್ ಬಜೆಟ್ ಸಿನಿಮಾ ಅದು. ಆ ಸಿನಿಮಾಗೆ ಯಾಕೆ ಅವ್ರಿಗೆ ನಿರ್ಮಾಪಕರು ಲೆಕ್ಕ ತಪ್ಪೋರ್ದು ಅಂತಂದ್ರೆ, OTT ಇಂದ ಅವರೊಂದು 75-80 ಕೋಟಿ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ 30 ಕೋಟಿ ಮಾತ್ರ ಬಂದಿರುತ್ತೆ. ಅಂದ್ರೆ ಮುಂಗಡ ಹಣ ಏನ್ ಸಿಕ್ಕಿರುತ್ತಲ್ಲ, ಈ ಬ್ಯಾಲೆನ್ಸ್ ಮಾಡಕ್ಕಾಗದೆ, ಈ ಡಿಫರೆನ್ಸ್ ಅನ್ನ ಅವ್ರಿಗೆ ಫೈನಾನ್ಸ್ನವ್ರಿಗೆ ಕೊಡಕ್ಕಾಗದೆ, ಫೈನಾನ್ಸ್ನವರೆಲ್ಲ ಕೋರ್ಟಿಗೆ ಹೋಗಿ ಸ್ಟೇ ತಂದಿರ್ತಾರೆ. ಕೊನೆಗೆ ಆಗ ಅವರ ಕೈ ಹಿಡಿದಿದ್ದು, ಅವರಿಗೆ ಸಹಾಯಕ್ಕೆ ಬಂದಿದ್ದು ಈ ಚಿತ್ರದ ಹೀರೋ ಸೂರ್ಯ. ಅವರು ತಮ್ಮ ಸಂಭಾವನೆಯ ಹಣವನ್ನ ಪೂರ್ತಿಯಾಗಿ ವಾಪಸ್ ಕೊಡ್ತಾರೆ. ಅವ್ರಿಗೆ ಒಂದು 30 ಕೋಟಿ ಸಂಭಾವನೆ ಇರುತ್ತೆ. ಅದಕ್ಕೆ ಕೊಟ್ಟು ನೀವೇನಾದ್ರೂ ಸಹಾಯ ಆಗುತ್ತೆ ಅಂದ್ರೆ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದು ಯಾವ ನಟರು ಮಾಡಕ್ ಸಾಧ್ಯ ಇದೆ ಹೇಳಿ? ಹಾಗೆ ಕೊಟ್ಟ ನಂತರನೂ ಕೂಡ ಅವರಿಗೆ ಇನ್ನೂ ಅದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಳಕ್ ಆಗೋದಿಲ್ಲ. ಅಷ್ಟರಲ್ಲಿ ಮತ್ತೊಂದು 2 ಕಡೆಯಿಂದ ಅವರಿಗೆ ಸಹಾಯ ಬರುತ್ತೆ. ಅದ್ರ ಸಹಾಯದಿಂದ ಮಧ್ಯಾಹ್ನ ಕೊನೆಗೆ ಸಿನಿಮಾ ರಿಲೀಸ್ ಆಗುತ್ತೆ. ನಂತರ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಕೊನೆಗೆ ಸೂಪರ್ ಹಿಟ್ ಆಗಿ ಅವರ ಸೂರ್ಯ ಅವರ ಕೆರಿಯರ್ನಲ್ಲೇನೆ ಅತಿ ಹೆಚ್ಚು ಹಣವನ್ನು ಗಳಿಸಿದಂತ ಚಿತ್ರ ಅಂತ ಅದು ದಾಖಲಾಗಿದೆ. ಸುಮಾರು 100 ಕೋಟಿ ದಾಟ್ಬಿಡುತ್ತದು. ಜೊತೆನಲ್ಲಿ ಭಾರತದಾದ್ಯಂತ ಜನಪ್ರಿಯತೆಯನ್ನ ಗಳಿಸುತ್ತೆ. ಅವ್ರಿಗೆ ಕೊಟ್ಟಿದ್ದಂತ ವಾಪಸ್ ಸಂಭಾವನೆಯನ್ನು ಕೂಡ ಅವರು ನಿರ್ಮಾಪಕರು ಕೊಡ್ತಾರೆ. ಕೊನೆಗೆ ಸೂರ್ಯ ಅವರು ನಿರ್ದೇಶಕರಿಗೆ ಒಂದು ಕಾರ್ನ ಗಿಫ್ಟ್ ಆಗಿ ಕೊಡ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಮಲಯಾಳಂ ಚಿತ್ರ, ಅಲ್ಲಿ ಪೇಟ್ರಿಯಾಟ್ ಅನ್ನೋಂಥ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಜನಪ್ರಿಯ ಟಾಪ್ ನಟರೆಲ್ಲರೂ ಕೂಡ ಆ ಚಿತ್ರದಲ್ಲಿ ನಟಿಸಿದ್ದಾರೆ. ಅದು ಮೋಹನ್ ಲಾಲ್ ಇರ್ಬೋದು, ಮಮ್ಮೂಟಿ ಇರ್ಬೋದು, ಮತ್ತೆ ಪೃಥ್ವಿ ಇರ್ಬೋದು. ಹೀಗೆ ಇವರೆಲ್ಲರೂ ನಡೆಸಿರುವಂತ ಸಿನಿಮಾ ಒಂದು ನಿರ್ದೇಶಕ ಕಥೆನ ತಗೊಂಡೋಗಿ ಒಬ್ಬೊಬ್ಬ ನಟನ ಹತ್ರನೂ ಹೋಗಿ ಹೇಳಿದಾಗ ಅವರೆಲ್ಲರೂ ಕೂಡ ಒಂದೇ ಮಾತಿಗೆ ಒಪ್ಕೊಳ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ನಟರೆಲ್ಲರೂ ಕೂಡ ಒಂದೇ ಸಿನಿಮಾದಲ್ಲಿ ನಟಿಸೋದಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅವರು ಆ ಚಿತ್ರದಲ್ಲಿ ಅವರು ಧೈರ್ಯ ಮಾಡ್ತಾರೆ. ಅವ್ರಿಗಿರುವಂತ ಒಂದು ಸಾಮಾಜಿಕ ಜವಾಬ್ದಾರಿ, ಆ ಸಿನಿಮಾವನ್ನ ಹೇಗೆ ಅವರು ಒಂದು ಪ್ಯಾಷನ್ ಆಗಿ ತಗೊಂಡಿದ್ದಾರೆ ಅನ್ನೋದು, ಇದು ಇಲ್ಲಿ ತುಂಬಾ ಸ್ಪಷ್ಟ. ಕಮಲ ಹಾಸನ್ ಕೂಡ ಒಂದು ಸಿನಿಮಾದಲ್ಲಿ ಗಳಿಸಿದಂತ ಎಲ್ಲ ಹಣವನ್ನ ನಾನು ಸಿನಿಮಾ ಇಂಡಸ್ಟ್ರಿಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರು ಹಾಗೆ ಹಾಕ್ತಾ ಬಂದ್ರು. ಆ ಕೊನೆಗೆ ಹೇ ರಾಮನ್ ಅಂತ ಸಿನಿಮಾ ಮಾಡಿ ಪೂರ್ತಿ ಹಣ, ಅವರ ಸಂಪಾದನೆ ಅಲ್ಲಿವರೆಗೂ ಮಾಡಿದಂತ ಹಣವನ್ನ ಸಂಪಾದನೆಯನ್ನ ಕಳ್ಕೊಂಡು ಪಾಪರಾದ್ರು ಅನ್ನೋಂಥ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡಕ್ ಶುರುವಾಗುತ್ತೆ. ಆದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಯಾಕೆ ಹೀಗೆ ಮಾಡ್ಕೋತಿದ್ದೀರಾ ಅಂತ. ಅವರು ಯಾರ ಮಾತನ್ನು ಕೇಳಲ್ಲ, ಹೇಳ್ತಾರೆ ನಾನು ಸಿನಿಮಾದಿಂದ ಗಳಿಸಿದ್ದು ಸಿನಿಮಾ ಇಂಡಸ್ಟ್ರಿಗೆ ನಾನು ಕೊಡೋದು ಹಾಕ್ಬೇಕು ಅಂತ ಹೇಳ್ತಾರೆ. ಈ ರೀತಿಯ ಮಾತುಗಳನ್ನ ನಾವು ಕೇಳ್ತೀವಿ. ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿದಂತ ಒಂದು ಸಿನಿಮಾ ಇದೆಯಲ್ಲ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ದೊರೆ ಭಗವಾನ್ ಅವರು ರಾಜ್ಕುಮಾರ್ ನಟನೆಯ ಚಿತ್ರಗಳನ್ನೆಲ್ಲವನ್ನು ಕೂಡ ನಿರ್ದೇಶನ ಮಾಡ್ತಾ ಬಂದಿದ್ದಂಥವ್ರು. ನಾನು ಒಂದು ಸಂದರ್ಭದಲ್ಲಿ ಭಗವಾನ್ ಅವರನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಹೋಗಿದ್ದೆ. ಆಗ ಅವ್ರ ಹತ್ರ ಮಾತಾಡುವಾಗ ನಂಗೆ ಸಿಕ್ಕಂತ ಮಾಹಿತಿ ಏನು ಅಂದ್ರೆ, ಭಗವಾನ್ ಅವರು ಹೇಳಿದ್ದು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಯಲುದಾರಿ ಅನ್ನುವಂತ ಒಂದು ಕಥೆಯನ್ನ ಸಿನಿಮಾ ಮಾಡೋದಕ್ಕೆ ಭಗವಾನ್ ಅವ್ರಿಗೆ ಕೊಡ್ತಾರೆ. ಆಗ ಭಗವಾನ್ ಅವರು ರಾಜ್ಕುಮಾರ್ನ ಹಾಕೊಂಡು ಈ ಸಿನಿಮಾ ಮಾಡೋಣ ಅಂತ ಮುಂದೆ ಹಾಕ್ತಾರೆ. ಅವ್ರು ಬೇರೆ ನಟರ ಬಗ್ಗೆ ಯೋಚನೆನೇ ಮಾಡ್ತಿರಲ್ಲ. ರಾಜ್ಕುಮಾರ್ ಬಿಟ್ಟು ಬೇರೆ ನಟರೇ ಅವ್ರಿಗೆ ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ ಹಾಗೆ. ಆದ್ರೆ ಪಾರ್ವತಮ್ಮ ಅವರು ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ, ಈ ಕತೆ ರಾಜ್ಕುಮಾರ್ ಅವ್ರಿಗೆ ಖಂಡಿತ ಸೂಟ್ ಆಗಲ್ಲ.
ನೀವು ಅವ್ರನ್ನ ಹಾಕೊಂಡು ಮಾಡಿದ್ರೆ ಸಿನಿಮಾ ಓಡಲ್ಲ, ಅವ್ರಿಗೆ ಬೇಡ ಈ ಕತೆ. ನೀವು ಈಗ ಹೊಸದಾಗಿ ಒಬ್ಬ ನಟ ಬಂದಿದ್ದಾನೆ ಇಂಡಸ್ಟ್ರಿಗೆ, ಅನಂತ್ ನಾಗ್ ಅಂತೇಳಿ, ಅವ್ರನ್ನ ಹಾಕೊಂಡು ಈ ಸಿನಿಮಾ ಮಾಡಿ ಖಂಡಿತ ಗೆಲ್ತೀರಾ ಅಂತ. ಅಷ್ಟೇ ಅಲ್ಲ, 50,000 ರೂಪಾಯಿನ, ಯಾಕಂದ್ರೆ ದೊರೆ ಭಗವಾನ್ ಅವರು ಹಿಂಜರಿತಾರೆ, ಯಾಕಂದ್ರೆ ಹಣ ಹೂಡಿ ಕಳ್ಕೊಳ್ಳೋದಕ್ಕೆ ಅವ್ರು ರೆಡಿ ಇರೋದಿಲ್ಲ. ಅದಕ್ಕೆ ಪಾರ್ವತಮ್ಮನವ್ರು ಹೇಳ್ತಾರೆ, ನಾನು 50,000 ರೂಪಾಯಿ ಕೊಡ್ತೀನಿ ನಿಮ್ಗೆ ಸಿನಿಮಾ ಮಾಡಕ್ಕೆ, ತಗೊಳ್ಳಿ, ಈ ಸಿನಿಮಾ ಮಾಡಿ, ಈ ಸಿನಿಮಾದಲ್ಲಿ ಗೆದ್ರೆ ನೀವು ನನಗೆ ಹಣ ವಾಪಸ್ ಕೊಡಿ. ಹಣ ಬರ್ಲಿಲ್ವಾ, ಸಿನಿಮಾ ಸೋಲ್ತಾ, ನನಗೆ 50,000 ರೂಪಾಯಿ ಬೇಡವೇ ಬೇಡ, ಬಿಟ್ಬಿಡ್ತೀನಿ ನಾನು ಅದನ್ನ ಅಂತ ಹೇಳ್ತಾರೆ. ಆ ಸಿನಿಮಾ ಕೊನೆಗೆ ಅನಂತ್ ನಾಗ್ ನಟನೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಮಲಯಾಳಂ ನಟ ಮಮ್ಮೂಟಿ ಅವರು ಒಬ್ಬ ಹೊಸ ನಿರ್ದೇಶಕ ಆನಂದಂ ಅನ್ನುವಂಥ ಸಿನಿಮಾ ಕಥೆನ ತಗೊಂಡ್ ಬಂದಾಗ ಅವ್ರ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಿ ಕೇವಲ ₹1 ಸಂಭಾವನೆ ತಗೊಂಡು ಆ ಸಿನಿಮಾದಲ್ಲಿ ನಟಿಸ್ತಾರೆ. ಅಂದ್ರೆ ಇವು ಎಲ್ಲ ಉದಾಹರಣೆಗಳು ನಾನು ಏನ್ ಕೊಡ್ತಾ ಇದ್ದೀನಿ. ಈಗ ಸೂರ್ಯ ಸಿನಿಮಾ ರಿಲೀಸ್ ಆಗಕ್ ಕಷ್ಟ ಆಗ್ತಿದೆ ಅಂದಾಗ ಎಷ್ಟೆಲ್ಲ ಸಹಾಯ ಮಾಡ್ತಾರೆ, ಕೈ ಹಿಡಿತಾರೆ. ಹಾಗೆ ಕಮಲ ಹಾಸನ್, ಇಂಡಸ್ಟ್ರಿ ನನಗೆ ಇಷ್ಟೆಲ್ಲ ಹಣ ಕೊಟ್ಟಿದೆ, ನಾನು ಇಂಡಸ್ಟ್ರಿಗೆ ಏನಾದ್ರು ಕೊಡ್ಬೇಕು, ಮತ್ತೆ ಅಲ್ಲಿ 4 ಜನಕ್ಕೆ ಕೆಲಸ ಕೊಡ್ಬೇಕು, ಊಟ ಹಾಕ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಮತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಿನಿಮಾ ಅಷ್ಟು ಸೂಪರ್ ಹಿಟ್ ಆಗ್ತಿದ್ದಂತ ಸಂದರ್ಭದಲ್ಲಿ ಬೇರೊಬ್ಬ ಹೊಸ ನಟನಿಗೆ ಅವಕಾಶ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ, ದುಡ್ಡನ್ನ ನಿರ್ಮಾಣ ಮಾಡಕ್ಕೆ ಕೊಡ್ತಾರೆ ಅಂತಂದ್ರೆ ತುಂಬಾ ದೊಡ್ಡ ವಿಚಾರ. ಮಮ್ಮೂಟಿ ಅವ್ರದ್ದು ನೋಡಿ, ಒಬ್ಬ ಯುವ ನಿರ್ದೇಶಕ ಬರ್ತಾ ಇದ್ದಾನೆ, ಅವನಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇವಲ ₹1 ಸಂಭಾವನೆ ತಗೊಳ್ಳೋದು ಸಣ್ಣ ವಿಚಾರ ಅಲ್ಲ. ಹಾಗಾಗಿನೇ ಈ ಆದರ್ಶ ಇದೆಯಲ್ಲ, ಅದು ಈ ಏನು ಇಂಡಸ್ಟ್ರಿನಲ್ಲಿರುವಂತ ಎಲ್ಲರಲ್ಲಿ ಬರಬೇಕಾಗಿದೆ. ಮತ್ತೆ ಎಲ್ಲ ಚಿತ್ರರಂಗಕ್ಕೂ ಇದು ಆದರ್ಶ ಆಗ್ಬೇಕಾಗಿದೆ. ಒಂದು ಸಿನಿಮಾ ಅನ್ನೋದು ಬಿಸ್ನೆಸ್ ಅಲ್ಲ, ಅದೊಂದು ಕಲೆ ಮತ್ತೆ ಪ್ಯಾಷನ್. ಹಾಗಾಗಿ ಅದನ್ನ ಒಟ್ಟಿಗೆ ತಗೊಂಡು ಹೋಗೋದಿದೆಯಲ್ಲ, ಅದು ಎಲ್ಲರ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಒಂದು ಸಿನಿಮಾವನ್ನ ತೆರೆಗೆ ತರುವಾಗ ನಿರ್ಮಾಪಕರು ತಮ್ಮ ಮನೆ ಮಠ ಎಲ್ಲ ಮಾರ್ಕೊಂಡು ಅದ್ರ ಮೇಲೆ ಹಣವನ್ನ ಹಾಕಿರ್ತಾರೆ. ಆಮೇಲೆ ನಮ್ಮ ಹೀರೋಗಳು ಏನ್ ಸ್ಟಾರ್ ನಟರು ಅಂತ ನಾವು ಹೇಳ್ತೀವಿ, ಆ ಹೀರೋಗಳು ಕೂಡ ಶೂಟಿಂಗ್ ನಡೀತಿರುವಾಗ ಅನ್ಕೊಂಡ್ ಬಜೆಟ್ ಒಳಗಡೆ ಮುಗಿಸೋದಕ್ಕೆ ಸಹಕರಿಸ್ತಾರ. ಎಷ್ಟೋ ಸಂದರ್ಭಗಳಲ್ಲಿ ಅವರು ತಮ್ಮ ಹೀರೋಯಿಸಮ್ನೇ ಮುಖ್ಯವಾಗಿ ನೋಡ್ತಾರೆ. ನಮ್ಮ ಪಾತ್ರ ಹೇಗೆ ತೆರೆ ಮೇಲೆ ಬರ್ತಾ ಇದೆ ಅಥವಾ ಹೇಗೆ ಚಿತ್ರೀಕರಿಸ್ತಿದ್ದಾರೆ, ಇವರು ಹೀರೋಯಿಸಮ್ಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ, ಫೈಟ್ ಸೀನ್ ಇನ್ನೆಂಗ್ ಚೆನ್ನಾಗಿ ಬರ್ಬೇಕು ಅಂದ್ರೆ ತಾವು ಹೇಗೆ ಕಾಣಿಸ್ಕೊಳ್ಬೇಕು ಅಂತ ಅವ್ರು ಮನ್ಸಲ್ಲಿ ಅನ್ಕೊಂಡಿರ್ತಾರೋ ಹಾಗೆ ಚಿತ್ರ ಬರ್ಬೇಕು ಅಂತೇಳಿ ಇಡೀ ಚಿತ್ರತಂಡದ ಮೇಲೆ ಅವರು ಒತ್ತಡವನ್ನು ಹಾಕಿರುವಂತ ಉದಾಹರಣೆಗಳು ಇದೆ. ಇಂಥ ಸಂದರ್ಭದಲ್ಲಿ ಅನ್ಕೊಂಡಿದ್ದ ಅಷ್ಟು ದಿನಗಳಲ್ಲಿ ಮುಗ್ಸಕ್ಕಾಗದೆ ಬಜೆಟ್ ಎರ್ರಾಬಿರ್ರಿ ಮೇಲೆ ಇರುತ್ತೆ, ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ ನಿರ್ಮಾಪಕರು. ಇದನ್ನೆಲ್ಲ ನೋಡುವಾಗ ನಟರು ಕೂಡ ಒಂದು ಸಿನಿಮಾ ಬಗ್ಗೆ, ಸಿನಿಮಾ ನಿರ್ಮಾಣದ ಬಗ್ಗೆ, ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ, ಕೈ ಜೋಡಿಸ್ಬೇಕಾಗತ್ತೆ, ಕೊನೆವರೆಗೂ ಆ ಸಿನಿಮಾ ಜೊತೆ ನಿಲ್ಬೇಕಾಗತ್ತೆ. ಸಮಯ ಸಂದರ್ಭಕ್ಕೆ ತಕ್ಕನಂತೆ ಅವರು ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತೆ. ಇದನ್ನ ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರೆ, ನಮ್ಮ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ. ಅದು ಖಂಡಿತ 100% ನಿಜಾನೇ. ಚಿತ್ರರಂಗದಲ್ಲಿ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾದ್ರೆ ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ, ನಿರ್ಮಾಪಕರು ನಿರ್ದೇಶಕರು ಬೆಳೆಯಕ್ಕೆ ಸಾಧ್ಯ. ಈಗ ನೋಡಿ, ಬೇರೆ ಬೇರೆ ಚಿತ್ರರಂಗದಲ್ಲಿ, ಭಾಷೆಯ ಚಿತ್ರರಂಗದಲ್ಲಿ ನಿರ್ದೇಶಕರಿಂದ ಸಿನಿಮಾವನ್ನ ಗುರುತಿಸ್ತಾರೆ. ಅಲ್ಲಿ ಕೆಲಸ ಮಾಡಿರುವಂತ ಟೆಕ್ನಿಷಿಯನ್ ಇಂದ ಸಿನಿಮಾವನ್ನ ಗುರುತಿಸ್ತಾರೆ, ಇವರು ನಿರ್ದೇಶನ ಮಾಡಿರುವಂತ ಚಿತ್ರ ನೋಡ್ಬೇಕು, ಚೆನ್ನಾಗಿರುತ್ತೆ ಅಂತ. ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕೇವಲ ಹೀರೋ ಮೇಲೆ ಸಿನಿಮಾಗಳು ಡಿಪೆಂಡ್ ಆಗಿದೆ. ಅಂದ್ರೆ ಈ ನಿರ್ದೇಶಕರು ಇಷ್ಟು ಚೆನ್ನಾಗಿರೋ ಸಿನಿಮಾ ಮೊದಲು ಕೊಟ್ಟಿದ್ರು, ಈ ಸಿನಿಮಾ ಚೆನ್ನಾಗಿರುತ್ತೆ ಹೋಗಿ ನೋಡೋಣ ಅಂತ ಯಾರಾದ್ರೂ ಯೋಚನೆ ಮಾಡ್ತಾರ? ಖಂಡಿತ ಇಲ್ಲ. ಯಾವ ನಟನ ಸಿನಿಮಾ ಅಂತ ನೋಡ್ತಾರೆ. ಇದು ನಮ್ಮಲ್ಲಿರುವಂತ ಒಂದು ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೇಕು. ಇದು ಬದಲಾಗಬೇಕು. ಈ ಮನೋಭಾವ ಬದಲಾಗದೆ ಒಂದು ಚಿತ್ರವನ್ನ ನಿರ್ದೇಶಕರು, ಟೆಕ್ನಿಷಿಯನ್ ಮತ್ತೆ ನಟರ ಕಡೆಯಿಂದನೂ ಕೂಡ ಗುರುತಿಸ್ಪಡ್ಲಿ. ಆದ್ರೆ ಇವರನ್ನು ಹಿನ್ನೆಲೆಯಲ್ಲಿರುವವರನ್ನು ಕೂಡ ಗುರುತಿಸಿ ಅವರಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು, ಅವರನ್ನ ಮುನ್ನೆಲೆಗೆ ತರಬೇಕು. ಹಾಗಿದ್ದಾಗ ಮಾತ್ರ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಈ ರೀತಿಯ ವಿವಾದಗಳು ಮತ್ತೆ ಮತ್ತೆ ನಡೀತಿರುತ್ತೆ. ಮತ್ತೆ ನಟರಿಗೂ ಕೂಡ ಇದು ಶೋಭೆ ತರುವಂತ ವಿಚಾರ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿಯವರೆಗೆ ಒಗ್ಗಟ್ಟಿರೋದಿಲ್ವೋ ಅಲ್ಲಿವರೆಗೆ ನಿರ್ಮಾಪಕರು ಹಣ ಹೂಡಿ ಕಳ್ಕೊಳ್ಳೋದು, ಬರ್ಬಾದಾಗೋದು, ದಿವಾಳಿ ಆಗೋದು ನಡೀತಾನೆ ಇರುತ್ತೆ. ಇನ್ನೊಂದ್ ಕಡೆ ನಿರ್ದೇಶಕರು, ನಟರು, ನಿರ್ಮಾಪಕರು ಎಲ್ಲರನ್ನ ಸಂಭಾಳಿಸೋಷ್ಟೊತ್ತಿಗೆ ಅವರು ಹೈರಾಣ ಆಗ್ತಾರೆ. ಆದ್ರೆ ಅವ್ರಿಗೆ ಸಿಕ್ಕಿದ್ದೇನು ಅಂತ ನೋಡಿದಾಗ ವರ್ಷಾನ್ಗಟ್ಲೆ ಈ ಚಿತ್ರರಂಗದಲ್ಲಿ ಇದ್ರೂ ಕೂಡ 3-4 ಸಿನಿಮಾಗಳನ್ನ ನಿರ್ದೇಶನ ಮಾಡೋ ಹೊತ್ತಿಗೆ ಅವರ ಸಿನಿ ಬದುಕೆ ಮುಗಿದು ಹೋಗುತ್ತೆ. ಈ ರೀತಿ ಉದಾಹರಣೆಗಳನ್ನು ಕೂಡ ನಾವು ಹಲವು ನೋಡಿದ್ದೀವಿ. ಇನ್ನೊಂದ್ ಕಡೆ ನಟರು ತಮ್ಮ ನಟನೆಗೆ ಸಂಭಾವನೆಯನ್ನ ಪಡ್ಕೊಂಡು ತಾವು ಮಾತ್ರ ಸೇಫ್ ಆಗಿರೋಣ ಅನ್ನುವಂಥ ಮನೋಭಾವ ಕಾಣುತ್ತೆ. ಇದ್ಯಾವುದೂ ಕೂಡ ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬದಲಾವಣೆ ಆಗ್ಲೇಬೇಕಾಗಿದೆ. ಮತ್ತೆ ಈ ಚಿತ್ರರಂಗದಲ್ಲಿ ಬರಬೇಕಾದಂತ ಅತ್ಯುತ್ತಮ ಸಿನಿಮಾಗಳು ಅಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ತೆರೆಗೆ ತರುವಂತ ಪ್ರಯತ್ನದಲ್ಲಿ ನಟರು ಕೂಡ ಕೈ ಜೋಡಿಸ್ಬೇಕಾಗಿದೆ. ಬರೀ ಹೀರೋಯಿಸಮ್ ಇರುವಂತ ಸಿನಿಮಾಗಳನ್ನ ಮಾಡೋದ್ರ ಬದಲು
ಸಾಮಾಜಿಕ ಜವಾಬ್ದಾರಿ ಇರುವಂತ ಒಂದು ಸಿನಿಮಾಗಳತ್ತ ಕೂಡ ಸ್ಟಾರ್ ನಟರು ಗಮನ ಹರಿಸಬೇಕಾಗಿದೆ. ಆಗ ಚಿತ್ರರಂಗದಲ್ಲಿ ಒಂದು ಬದಲಾವಣೆ ಅಲೆ ಖಂಡಿತ ಸಾಧ್ಯ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.